ಯಪ್ಪ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟೈತೆ. ಸೊ ಏನು ಬೆಳಗ್ಗೆಯಿಂದ ಎದ್ದೊಳಕ್ಕೆ ಆಗ್ತಾಯಿಲ್ಲ, ಏನೂ ಇಲ್ಲ. ಊರಿನ ಟ್ಯೂಷನ್ಗೆ ಹೋಗಕ್ಕೆ ಹೇಳಿದೆ, ಅವನಿಗೂ ಯಾಕೋ ಸ್ವಲ್ಪ ಮೈಕೆಲ್ಲ ಇದಾಗಿದೆ. ಸೊ ಇವತ್ತು ಯಾವುದೂ ವ್ಲಾಗೇ ಮಾಡಿಲ್ಲ, ವ್ಲಾಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದ್ದೀನಿ ಇವಾಗ. ಕೈ ಎತ್ತಕ್ಕಾಗಲ್ಲ, ಏನೂ ಇಲ್ಲ. ನನಗೆ ಸ್ವಂತವಾಗಿ ಎದ್ದೊಳಕ್ಕಾಗ್ತಿಲ್ಲ ಬೆಡ್ ಮೇಲೆ, ಆ ಪರಿಸ್ಥಿತಿ ಆಗ್ಬಿಟ್ಟೈತೆ. ಬ್ಯಾಕ್ ಪೇನ್ ಅಂದರೆ ಜ್ವರ ಬಂದಾಗ ಫಸ್ಟ್ ಬರೋದೇ ಬೆನ್ಮೂಳೆ, ಸ್ಪೈನ್ ಇಂಜುರಿ ಆಗಿದೆಯಲ್ಲ ಅಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಫಸ್ಟು ಸ್ಟಾರ್ಟ್ ಆಗೋದು ಕೈ ಆಪ್ರೇಷನ್ ಆಗಿರುತ್ತವೆ. ಇಲ್ಲಿ ಗೊತ್ತಾಗುತ್ತೆ ನೋವು, ಗೊತ್ತಾಗೋ ಅಷ್ಟರಲ್ಲೇ ಇಲ್ಲಿ ನೋವು ಬಂತಂದ್ರೆ ಪಕ್ಕ ಜ್ವರ ಅದು ಅಂತ. ಸೊ ಗೊತ್ತಾಯ್ತು ನನಗೆ, ಕೈ ಎತ್ತಕ್ಕಾಗ್ತಿಲ್ಲ, ಆಪ್ರೇಷನ್ ಆಗಿರುತ್ತವೆ, ಜ್ವರ ಬಂದಿದೆ ಅನ್ನೋದು ಗೊತ್ತಾಯಿತು. ಮೈಯೆಲ್ಲ ಬಿಸಿ ಆಗೋ ಹೊತ್ತಿಗೆ. ಸೊ ಇನ್ನೇನಿಲ್ಲ, ಕಂಪ್ಲೀಟ್ಲಿ ಜ್ವರ ಅನ್ನೋದು ಗೊತ್ತಾಯಿತು. ಸೊ ಏನೋ ನಿಯರ್ ಬೈ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿದೆ. ಸದ್ಯ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಇದ್ದಾರಲ್ಲಿ. ಸೊ ಅದು ಪುಣ್ಯ ನಂದು. ಸೊ ಈ ಥರ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ರು. ಸೊ ಏನು ತಿನ್ನೋಕ್ಕೆ ಬೇರೆ ಆಗ್ತಿಲ್ಲ. ಪಲಾವ್ ಮಾಡಿದ್ದೀನಿ ಬೆಳಗ್ಗೆ, ಏನು ತಿಂದಿಲ್ಲ ಬೆಳಗ್ಗೆಯಿಂದನೂ. ಯಾಕೋ ತುಂಬ ಮೈ ಭಾರ ಅನ್ಸೋದು ಸ್ಟಾರ್ಟ್ ಆಯಿತು, ಮೈಕೆಲ್ಲ ನೋವಾಗಿ ಸ್ಟಾರ್ಟ್ ಆಯಿತು. ಊಟನೂ ತಿಂದಿಲ್ಲ, ಆಯಿತಾ. ಮಲಗೋಕ್ಕೂ ಆಗ್ತಿಲ್ಲ, ಬ್ಯಾಕ್ ಪೇನ್ಗೆ ಯಾರೋ ಹಿಡ್ಕೊಂಡು ಚಚ್ಚಿರೋ ಬೇನಿಗೆ ನೋವಾಗ್ತಿದೆ. ಸೊ ಅದಕ್ಕೆ ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ನ ತೊಗೊಂಡೆ. ತಿನ್ನೋಕ್ಕಾಗಿಲ್ಲ, ಅದು 2 ತುತ್ತು ಪಲಾವ್ ತಿಂದೆ. ಸರಿ ಬಿಡು ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾವಿನ ಹಣ್ಣು ತಿಂದೆ. ಯಾಕಂದರೆ ಟ್ಯಾಬ್ಲೆಟ್ ತೊಗೋಬೇಕಲ್ಲ, ಅದಕ್ಕೋಸ್ಕರ. ಕೈ ಹಿಡ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಸೊ ಇವತ್ತಿನ ವ್ಲಾಗ್ ಇಲ್ಲ, ಆಗ್ತಾಯಿಲ್ಲಪ್ಪ, ವ್ಲಾಗೇ ಮಾಡೋಕ್ಕಾಗಲ್ಲ. ಸೊ ಪರವಾಗಿಲ್ಲ, ನಾಳೆ ವೀಡಿಯೋದಲ್ಲಿ ಬರ್ತೀನಿ. ಆಗ್ತಾಯಿಲ್ಲ, ತುಂಬ ಬ್ಯಾಕ್ ಪೇನ್ ಆಗಿದೆ. ಯಪ್ಪ ಸಾಕಪ್ಪ, ಜೀವನ ಅನಿಸ್ಬಿಡುತ್ತೆ ಈ ಜ್ವರ ಬಂದಾಗ. ಸ್ವಂತವಾಗಿ ಎದ್ದೊಳಕ್ಕಾಗಲ್ಲ ಅಂದರೆ ಇನ್ನೂ ಕಷ್ಟ, ಬೆನ್ಮೂಳೆ ನೋವು. ಯಪ್ಪ ಸಾಕಾಗ್ಬಿಟ್ಟಿದೆ. ಸೊ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ನಾನು. ಓಕೆ ಬಾಯ್. ಆ್ಯಕ್ಚುಲಿ ಜ್ವರ ಬಂದಿರೋದಕ್ಕೆ ವೆಜಿಟೇಬಲ್ ಸೂಪ್ ಮಾಡೋಣ ಅಂತಿದ್ದು ಏನೇನೋ ಹಾಕ್ಬಿಟ್ಟಾಗಿ ಕೊಟ್ಟಿದ್ದೆ, ಪೂರ್ವಿಗೆ ಕುದಿಸಿಟ್ಟಿದ್ದಾನೆ. ಸೊ ಇವಾಗ ಅದನ್ನೇ ಕುಡಿಬೇಕು. ಹೊಟ್ಟೆ ಹಸ್ವಾಗ್ತಿತ್ತು, ಜ್ವರ ಬಂದಿರೋದಕ್ಕೆ ಟ್ಯಾಬ್ಲೆಟಲ್ಲಿ ತೊಗೊಂಡಿದ್ದೆ.